ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಭಾಗವತ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಕಳೆದ ವಾರದಲ್ಲಿ ನಾವು ಈ ಭಾಗವತದ ಮೊದಲನೆಯ ಸ್ಕಂದದ 4ನೇ ಅಧ್ಯಾಯದ ಮೊದಲ ಭಾಗವನ್ನ ನೋಡಿದ್ದೇವೆ. ಇವತ್ತು ಉಳಿದ ಭಾಗವನ್ನ ನೋಡ್ಲಿಕ್ಕಿದ್ದೇವೆ. 4ನೇ ಅಧ್ಯಾಯದಲ್ಲಿ ಮೊದಲ 14 ಶ್ಲೋಕಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಈಗ 15ನೇ ಶ್ಲೋಕದಿಂದ ಇವತ್ತಿನ ತರಗತಿಯನ್ನು ನಾವು ಮುಂದುವರಿಸೋಣ. ಆಧ್ಯಾತ್ಮ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಶ್ರೀಮದ್ ಭಾಗವತದ ಕನ್ನಡ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಈ ಒಂದು ಭಾಗವತದ ಅಧ್ಯಯನವನ್ನ ನಾವು ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಭಾವಾರ್ಥದ ಆಧಾರದ ಮೇಲೆ, ಅವರು ಕೊಟ್ಟಿರುವಂತಹ ಬೋಧನೆಗಳ ಆಧಾರದ ಮೇಲೆ ನಾವು ಕಲಿಯುತ್ತಾ ಇರುವಂತಹದ್ದು. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳು ಮೊದಲ ಸೋಮವಾರದ ದಿವಸ ನಡೆಯುವಂತಹ ಶ್ರೀಮದ್ ಭಗವದ್ಗೀತೆಯ 18 ದಿನಗಳ ಅಧ್ಯಯನ ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹದ್ದು. ನಂತರ 18 ದಿನಗಳ ಕಾಲ ಇದು ಮುಂದುವರಿತದೆ. ಇದಕ್ಕೆ ತಾವೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ತಮ್ಮ ಬಂಧು ಮಿತ್ರರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದರ ಬಗ್ಗೆ ತಿಳಿಸಿ ಹೆಚ್ಚು ಜನ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗುವ ರೀತಿಯಲ್ಲಿ ಮಾಡುವಂತೆ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ತಮ್ಮಲ್ಲಿ ಶ್ರೀಮದ್ ಭಾಗವತವು ಮನೆಯಲ್ಲಿ ಇಲ್ಲದೇ ಇದ್ರೆ ದಯವಿಟ್ಟು ಈ ಒಂದು ವೆಬ್ಸೈಟ್ ನ ಮುಖಾಂತರ ಆರ್ಡರ್ ಮಾಡಿಕೊಳ್ಳಬಹುದು. ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ, ಇಂಗ್ಲಿಷ್, ಇತರ ಅನೇಕ ಭಾಷೆಗಳಲ್ಲಿ ಈ ಪುಸ್ತಕವು ಲಭ್ಯವಿದೆ. ಇವತ್ತಿನ ಅಧ್ಯಯನದ ವಿಚಾರ ಸ್ಕಂದ 1, 4ನೇ ಅಧ್ಯಾಯ, ನಾರದರ ಆಗಮನ, ಅದರಲ್ಲಿ ಭಾಗ 2. ಕಳೆದ ವಾರದಲ್ಲಿ ನಾವು ಏನು ಕಲಿತಿದ್ದೇವೆ? ಶ್ರೀಮದ್ ಭಾಗವತದ ಪ್ರಾರಂಭ ಆಗುವಂತದ್ದು ಋಷಿಗಳ ಪ್ರಶ್ನೆಗಳ ಮುಖಾಂತರ. ಋಷಿಗಳು ಕೇಳಿದಂತಹ 6 ಪ್ರಶ್ನೆಗಳು. ಅದರಲ್ಲಿ 6ನೆಯ ಪ್ರಶ್ನೆ, ಧರ್ಮವು ಈಗ ಈ ಒಂದು ಕಲಿಯುಗದಲ್ಲಿ ಯಾರಲ್ಲಿ ಶರಣಾಗತಿಯನ್ನು ಹೊಂದಿದೆ ಅಂತ ಹೇಳಿ. ಅದಕ್ಕೆ ಸೂತಮುನಿಗಳು ಕೊಟ್ಟಂತಹ ಉತ್ತರ, ಶ್ರೀಮದ್ ಭಾಗವತದಲ್ಲಿ ಧರ್ಮವು ಆ ಒಂದು ಆಶ್ರಯವನ್ನು ಪಡೆದಿದೆ. ಆಗ ಶೌನಕಾದಿ ಋಷಿಗಳು ಆ ಭಾಗವತದ ಕುರಿತಾಗಿ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಭಾಗವತವನ್ನ ಎಲ್ಲಿ ಯಾರು ರಚಿಸಿದ್ರು, ಅದಕ್ಕೆ ಪ್ರೇರಣೆ ಯಾರಿಂದ ದೊರಕಿತು, ಈ ರೀತಿಯಾಗಿ. 2ನೆಯ ಪ್ರಶ್ನೆ ಪರೀಕ್ಷಿತ ಮಹಾರಾಜನ ಕುರಿತಾಗಿ. 3ನೆಯ ಪ್ರಶ್ನೆ ಶುಕದೇವ ಗೋಸ್ವಾಮಿಗಳ ಕುರಿತಾಗಿ. ಹೀಗೆ 3 ಪ್ರಶ್ನೆಗಳನ್ನ ಮತ್ತೆ ಋಷಿಗಳು ಕೇಳ್ತಾರೆ. ಅದಕ್ಕೆ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನ ಸೂತ ಗೋಸ್ವಾಮಿಗಳು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು
ವೇದವ್ಯಾಸರ ಜನನದ ಕುರಿತಾಗಿ ತಿಳಿಸ್ತಾರೆ. ಹೇಗೆ ದ್ವಾಪರ ಯುಗದ ಅಂತ್ಯದಲ್ಲಿ ವೇದವ್ಯಾಸರ ಒಂದು ಜನನವು ಆಯಿತು. ಪರಾಶರ ಮುನಿಗಳು ಅವರ ತಂದೆ, ತಾಯಿ ಸತ್ಯವತಿ. ಹೀಗೆ 7ನೇ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದ 28ನೇ ಮಹಾಯುಗದ ದ್ವಾಪರ ಯುಗದ 3ನೇ ಭಾಗ ಅಂದ್ರೆ ಕೊನೆಯ ಭಾಗದಲ್ಲಿ, ಸಂಧ್ಯಾಂಶ ಸಮಯದಲ್ಲಿ ವೇದವ್ಯಾಸರ ಜನನವಾಯಿತು ಅನ್ನುವುದಷ್ಟು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಈಗ ವೇದವ್ಯಾಸರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಭಗವಂತನ ಅವತಾರವೇ ಆಗಿದ್ದಾರೆ. ಭಗವಂತನ ಅವತಾರ ಆಗುವುದು ಅಂತ ಹೇಳಿದ್ರೆ ಅದರ ಹಿಂದೆ ಯಾವುದೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಭಗವಂತ ಅವತಾರವನ್ನ ತಾಳುವಂಥದ್ದು. ವೇದವ್ಯಾಸರಾಗಿ ಅವರು ಬಂದಾಗ ಅವರ ಅವತಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ವೇದಗಳನ್ನ ಬರಹ ರೂಪದಲ್ಲಿ ಈ ಕಲಿಯುಗದ ಜನರಿಗೆಲ್ಲ ತಲುಪುವ ಹಾಗೆ ಮಾಡುವಂತಹದ್ದು. ವೇದವ್ಯಾಸರು ಎಲ್ಲಾ ಗ್ರಂಥಗಳನ್ನ, ಎಲ್ಲಾ ವೇದಕ್ಕೆ ಸಂಬಂಧಪಟ್ಟಂತಹ ವೇದ ಪುರಾಣ ಇತಿಹಾಸಗಳಾದಿಗಳನ್ನ ಬರಹ ರೂಪದಲ್ಲಿ ನಮಗೆ ನೀಡಿದ್ದಾರೆ. ಆ ವೇದಗಳನ್ನ ವಿಭಾಗವಾಗಿ ಬೇರೆ ಬೇರೆ ವಿಭಾಗಗಳನ್ನಾಗಿ ಅವರು ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಲಿಯುಗದ ಜನರು ಬೇರೆ ಯುಗದ ಜನರ ಹಾಗೆ ಅಲ್ಲ. ಕಲಿಯುಗದ ಜನರಿಗೆ ಕೆಲವೊಂದು ವಿಶೇಷ ಗುಣಗಳಿರ್ತವೆ. ಆ ವಿಶೇಷ ಗುಣಗಳು ಯಾವುದು ಅನ್ನೋದನ್ನ ವೇದವ್ಯಾಸರು ಧ್ಯಾನದ ಮುಖಾಂತರ ಕಂಡುಕೊಳ್ತಾರೆ. ಕಲಿಯುಗದಲ್ಲಿ ಭವಿಷ್ಯದಲ್ಲಿ ಮುಂದಕ್ಕೆ ಜನರು ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನ ಅವರು ಧ್ಯಾನದಲ್ಲಿ ಕಂಡುಕೊಳ್ತಾರೆ. ಅದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು 15ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ತಮ್ಮಲ್ಲಿ ಇರುವಂತಹ ಭಾಗವತ ಪುಸ್ತಕವನ್ನ ತೆರೆಯಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. 4ನೇ ಅಧ್ಯಾಯ, ಶ್ಲೋಕ ಸಂಖ್ಯೆ 15. ಸಾ ಕದಾಚಿತ್ ಸರಸ್ವತ್ಯಾ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನ ಉದಿತೆ ರವಿಮಂಡಲೇ. ಅನುವಾದ: ಒಮ್ಮೆ ವೇದವ್ಯಾಸರು ಸೂರ್ಯೋದಯವಾಗುತ್ತಿದ್ದಂತೆ ಸರಸ್ವತಿ ನದಿಯಲ್ಲಿ ಬೆಳಗಿನ ಸ್ನಾನ ಮುಗಿಸಿ ಏಕಾಂಗಿಯಾಗಿ ಧ್ಯಾನ ಮಗ್ನರಾದರು. ಇಲ್ಲಿ ಸರಸ್ವತಿ ನದಿ ಅದು ಹಿಮಾಲಯದ ಬದ್ರಿಕಾಶ್ರಮ ಪ್ರದೇಶದಲ್ಲಿ ಹರಿಯುವಂತಹ ನದಿ. ಈ ಬದ್ರಿಕಾಶ್ರಮದಲ್ಲಿರುವಂತಹ ಶಮ್ಯಾಪ್ರಾಸ ಅನ್ನುವಂತಹ ಸ್ಥಳದಲ್ಲಿ ವೇದವ್ಯಾಸರು ತಮ್ಮ ಆಶ್ರಮವನ್ನ ಹೊಂದಿದ್ರು. ಅಲ್ಲಿ ಕುಳಿತುಕೊಂಡು ವೇದವ್ಯಾಸರು ಧ್ಯಾನ ಮಗ್ನರಾಗಿದ್ರು. ಅವರನ್ನ ಇಲ್ಲಿ ಪರಾವರಾಜ್ಞ ಅಂತ ಹೇಳ್ತಾರೆ. ಪರಾವರಜ್ಞ ಅಂದ್ರೆ ಭೂತ, ವರ್ತಮಾನ, ಭವಿಷ್ಯತ್ತು ಎಲ್ಲವನ್ನು ಕೂಡ ತಿಳಿದಂತಹ ವ್ಯಕ್ತಿಯಾಗಿದ್ದಾರೆ ಅವರು ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ಏನು ಮಾಡಿದ್ರು? ಪರಾವರಜ್ಞ ಸಾ ಋಷಿಃ ಕಾಲೇ ನವ್ಯಕ್ತರಂಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ. ಅನುವಾದ: ಶ್ರೇಷ್ಠ ಮುನಿಗಳಾದ ವೇದವ್ಯಾಸರು ಯುಗಧರ್ಮದ ಕರ್ತವ್ಯಗಳಲ್ಲಿ ವ್ಯತ್ಯಯಗಳನ್ನು ಕಂಡರು. ಭೂಮಿಯಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅದೃಶ್ಯ ಶಕ್ತಿಗಳಿಂದಾಗಿ ಇಂತಹುದು ನಡೆಯುತ್ತದೆ. ಈ ಯುಗ ಅಥವಾ ಕಾಲದ ಪ್ರಭಾವಕ್ಕೆ ಒಳಗಾಗದವರು ಯಾರೂ ಇಲ್ಲ. ಕಾಲವು ಎಲ್ಲರ ಮೇಲೆ ಪ್ರಭಾವವನ್ನ ಬೀರ್ತದೆ. ಹಾಗೆ ಈ ಯುಗಗಳು ಕೂಡ ಕಾಲದ ಪ್ರಭಾವಕ್ಕೆ ಒಳಗಾಗುವಂತಹದ್ದು. ಅಂತಹ ಕಾಲದ ಪ್ರಭಾವವು ಕಲಿಯುಗದಲ್ಲಿ ಹೇಗಿರ್ತದೆ, ಮತ್ತೆ ಆ ಕಲಿಯುಗದ ಜನರು ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತಾರೆ ಅನ್ನುವುದನ್ನ ವೇದವ್ಯಾಸರು ತಮ್ಮ ಧ್ಯಾನದ ಮುಖಾಂತರ ಕಂಡುಕೊಳ್ತಾರೆ. ಕಲಿಯುಗದ ಮುಖ್ಯವಾದಂತಹ ಲಕ್ಷಣ ಏನು ಅಂತ ಹೇಳಿದ್ರೆ, ಈ ಧರ್ಮದ 4 ಕಾಲುಗಳು, 4 ಪಾದಗಳು ಇರುವುದಿಲ್ಲ ಕಲಿಯುಗದಲ್ಲಿ. ಧರ್ಮವು ಕೇವಲ ಒಂದು ಪಾದದಲ್ಲಿ ನಿಂತಿರ್ತದೆ. ಧರ್ಮದ 4 ಪಾದಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇದೇ ಶ್ರೀಮದ್ ಭಾಗವತದ ಮುಂದೆ 17ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜನು ಕಲಿಯನ್ನು ನಿಗ್ರಹಿಸುವಂತಹ ಸಂದರ್ಭದಲ್ಲಿ ಈ ವಿಚಾರವು ಒಂದು ಮಾತಿಗೆ ಬರ್ತದೆ. ಆ ಒಂದು ಚರ್ಚೆ ಅಲ್ಲಿ ಉಂಟಾಗ್ತದೆ. ಪರೀಕ್ಷಿತ ಮಹಾರಾಜ ಕಲಿಪುರುಷನಿಗೆ ಕೊಟ್ಟಂತಹ ಸ್ಥಳಗಳು 4. ಯಾವ ಸ್ಥಳದಲ್ಲಿ ದ್ಯೂತಂ ಪಾನಂ ಸ್ತ್ರೀಯಾ ಸೂನ ಈ 4 ವಿಚಾರಗಳು ನಡೀತವೋ ಅಂತಹ ಸ್ಥಳಗಳಲ್ಲಿ ಕಲಿಯು ವಾಸ ಮಾಡ್ತಾನೆ. ಅಂದ್ರೆ ಜೂಜಾಡುವುದು, ಮದ್ಯಪಾನ ಅಥವಾ ಧೂಮಪಾನ ಮಾಡುವಂತಹದ್ದು, ವ್ಯಭಿಚಾರ ಮತ್ತು ಮಾಂಸಾಹಾರ, ಈ 4 ವಿಚಾರಗಳು, ಈ 4 ಚಟುವಟಿಕೆಗಳು ಎಲ್ಲಿರ್ತವೋ ಅಲ್ಲಿ ಕಲಿಯು
ಪ್ರವೇಶ ಮಾಡ್ತಾನೆ, ಅಲ್ಲಿ ಕಲಿಯು ವಾಸ ಮಾಡ್ತಾನೆ ಅಂತ ಪರೀಕ್ಷಿತ ಮಹಾರಾಜ ಕಲಿಗೆ ಆ 4 ಸ್ಥಳಗಳನ್ನು ಕೊಡ್ತಾನೆ. ಕಲಿ ಎಲ್ಲ ಕಡೆ ತನಗೆ ಬೇಕಾದ ಹಾಗೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರೀಕ್ಷಿತನಂತಹ ರಾಜರ ಆಳ್ವಿಕೆಯಲ್ಲಿ ಅದು ಸಾಧ್ಯ ಇಲ್ಲ. ಪರೀಕ್ಷಿತನು ಕೊಟ್ಟಂತಹ ಒಂದು ಏನು ವರ ಅಂತ ಹೇಳ್ಬೋದು, ಅಥವಾ ಆ ಒಂದು ನಿಗ್ರಹ ಅಂತ ಹೇಳ್ಬೋದು, ಕಲಿಯನ್ನ ನಿಗ್ರಹಿಸಿದಂತಹ ವಿಧಾನ. ಆ ಕಾರಣಕ್ಕಾಗಿ ಕಲಿಗೆ 4 ಸ್ಥಳಗಳು. ಈ 4 ಸ್ಥಳಗಳು ಧರ್ಮದ 4 ಪಾದಗಳನ್ನ ಆಧಾರವಾಗಿಟ್ಟುಕೊಂಡಿವೆ. ಜೂಜಾಡುವುದರಿಂದ ಸತ್ಯವು ನಾಶವಾಗ್ತದೆ. ಮದ್ಯಪಾನ ಅಥವಾ ಅಮಲು ಪದಾರ್ಥ ಸೇವನೆಯಿಂದ ಒಬ್ಬ ವ್ಯಕ್ತಿ ತಪಸ್ಸನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ವ್ಯಭಿಚಾರಿಯಾದವನು ಶುಚಿತ್ವವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮಾಂಸಾಹಾರಿಯಾದವನಲ್ಲಿ ಯಾವುದೇ ದಯೆ ಇರುವುದಿಲ್ಲ. ಹೀಗೆ ಸತ್ಯ, ತಪಸ್ಸು, ಶುಚಿತ್ವ ಮತ್ತು ದಯೆ ಅನ್ನುವಂಥದ್ದು ಧರ್ಮದ 4 ಕಾಲುಗಳು. ಈ 4 ಕಾಲುಗಳಲ್ಲಿ ಕಲಿಯುಗದಲ್ಲಿ ಸತ್ಯ ಮಾತ್ರ ಉಳಿದುಕೊಳ್ಳುತ್ತದೆ. ಉಳಿದ ತಪಸ್ಸು, ಶುಚಿತ್ವ ಮತ್ತೆ ದಯೆ ಅನ್ನುವಂಥದ್ದು ನಾಶವಾಗುತ್ತದೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ತಿಳಿಸ್ತಾರೆ. ಇದನ್ನು ನಾವು ಮುಂದಕ್ಕೆ ಇದನ್ನ ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಈಗ ವೇದವ್ಯಾಸರು ಕಲಿಯುಗದ ಲಕ್ಷಣಗಳನ್ನ ಕಂಡಾಗ ಅವರು ಅದನ್ನು ಯಾವ ರೀತಿಯಾಗಿ ವಿವರಿಸ್ತಾರೆ ಅನ್ನುವುದನ್ನ ಈ 17, 18ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. 17ನೆಯ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಚಂ ಚ ತತ್ಕೃತಂ ಅಶ್ರದ್ಧದಾನನ್ ನಿಸ್ಸತ್ವಾನ್ ದುರ್ಮೇಧಾನ್ ಪ್ರಸಿತಾಯುಷಃ ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾಂ ಯುದ್ಧದೌ ಹಿತಮೌ ಅಮೋಘದೃಕ್. ಅನುವಾದ: ಆ ಶ್ರೇಷ್ಠ ಮುನಿಗಳು ಪೂರ್ಣ ತಿಳುವಳಿಕೆ ಹೊಂದಿದ್ದರು. ಪ್ರತಿಯೊಂದು ಭೌತಿಕ ವಸ್ತುವು ಯುಗ ಪ್ರಭಾವ ನಿಮಿತ್ತ ನಶಿಸುವುದನ್ನು ಅವರು ತಮ್ಮ ದಿವ್ಯ ದರ್ಶನಗಳಿಂದಾಗಿ ಕಂಡರು. ಅಲ್ಲದೆ ಶ್ರದ್ಧಾಹೀನ ಜನರ ಆಯಸ್ಸು ಕ್ಷೀಣಿಸಿ ಅವರು ಸತ್ವಗುಣದ ಅಭಾವದಿಂದಾಗಿ ತಾಳ್ಮೆ ಕಳೆದುಕೊಳ್ಳುವುದನ್ನು ಕಂಡರು. ಆದ್ದರಿಂದ ಅವರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮಗಳ ಜನರ ಕಲ್ಯಾಣವನ್ನು ಕುರಿತು ಆಲೋಚಿಸಿದರು. ಇಲ್ಲಿ ಕಲಿಯುಗದ ಲಕ್ಷಣಗಳನ್ನ ಒಂದೊಂದಾಗಿ ತಿಳಿಸ್ತಾರೆ. ಮೊದಲನೇದಾಗಿ ದೈಹಿಕ ಶಕ್ತಿಯು ಕ್ಷೀಣವಾಗಿರ್ತದೆ. ಕಲಿಯುಗದ ಜನರಲ್ಲಿ ಶರೀರದಲ್ಲಿ ಹೆಚ್ಚು ಶಕ್ತಿ ಇರುವುದಿಲ್ಲ. ಅವರಿಗೆ ಬಹಳಷ್ಟು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ದೈಹಿಕ ಶಕ್ತಿಯ ಕ್ಷೀಣವಾಗುವುದನ್ನು ನಾವು ಕಲಿಯುಗದಲ್ಲಿ ಕಾಣಬಹುದು. ಮತ್ತು ಅವರಿಗೆ ಶ್ರದ್ಧೆ ಅಥವಾ ನಂಬಿಕೆ ಇರುವುದಿಲ್ಲ ಯಾವುದರ ಮೇಲೂ. ಮುಖ್ಯವಾಗಿ ಭಗವಂತನ ಮೇಲೆ ನಂಬಿಕೆ ಅನ್ನುವಂಥದ್ದು ಇರುವುದಿಲ್ಲ. ಈ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಇದ್ರೆ ನಮಗೆ ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮಗೆ ವ್ಯಾಪಾರದಲ್ಲಿಯೂ ಕೂಡ, ಯಾವುದೇ ವ್ಯವಹಾರದಲ್ಲಿ ಆದರೂ ಕೂಡ ಆ ನಂಬಿಕೆ ಅನ್ನುವಂಥದ್ದು ಮುಖ್ಯ. ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ನಾವು ಒಂದು ವ್ಯವಹಾರವನ್ನ ಮಾಡುವಂತಹದ್ದು. ಆದರೆ ಕಲಿಯುಗದಲ್ಲಿ ಈ ನಂಬಿಕೆ ಕ್ಷಯವಾಗುವುದನ್ನು ನಾವು ಕಾಣಬಹುದು. ಹಾಗೆ ಸತ್ವಗುಣ ಇರುವುದಿಲ್ಲ ಜನರಲ್ಲಿ. ಯಾಕಂದ್ರೆ ಜನರ ಜೀವನ ಶೈಲಿ ಸತ್ವಗುಣದಲ್ಲಿ ಇರುವುದಿಲ್ಲ. ಅವರು ರಜೋಗುಣ, ತಮೋಗುಣಗಳ ಒಂದು ಜೀವನ ಶೈಲಿಯನ್ನ ತಮ್ಮದಾಗಿಸಿಕೊಳ್ಳುವುದರಿಂದ ಅವರಲ್ಲಿ ಸತ್ವಗುಣದ ಕೊರತೆ ಉಂಟಾಗ್ತದೆ. ಆ ಸತ್ವಗುಣದ ಕೊರತೆ ಅದರ ಲಕ್ಷಣ ಏನು ಅಂತ ಹೇಳಿದ್ರೆ ತಾಳ್ಮೆ ಇರುವುದಿಲ್ಲ ಜನರಿಗೆ. ಯಾವುದೇ ವಿಚಾರವನ್ನ ಸರಿಯಾಗಿ ತಿಳಿದುಕೊಂಡು ಅದನ್ನ ಅರ್ಥ ಮಾಡಿಕೊಂಡು ವ್ಯವಹರಿಸುವಂತಹ ತಾಳ್ಮೆ ಜನರಲ್ಲಿ ಇರುವುದಿಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಜನರು ಜಗಳ ಆಡ್ತಾರೆ. ಕಲಿಯುಗ ಅಂತ ಹೇಳಿದ್ರೆ ಕಲಹದ ಯುಗ ಅಂತ ಹೇಳ್ತೇವೆ. ಏನೋ ಒಂದು ಸಣ್ಣ ವಿಚಾರಗಳಿಗೆ ದೊಡ್ಡ ದೊಡ್ಡ ಕೊಲೆಗಳೇ ಆಗುವಂತಹ ಒಂದು ಸನ್ನಿವೇಶಗಳು ನಿರ್ಮಾಣವಾಗುತ್ತದೆ ಈ ಕಲಿಯುಗದಲ್ಲಿ. ಬುದ್ಧಿಹೀನರಾಗಿರ್ತಾರೆ. ಜನರಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನುವಂಥದ್ದು ಸರಿಯಾಗಿ ತಿಳಿದಿರುವುದಿಲ್ಲ. ತಿಳಿದವರು ಹೇಳಿದ್ರು ಕೂಡ ಅದನ್ನು ಅವರು ನಂಬುವುದಿಲ್ಲ. ಅಂತಹ ಬುದ್ಧಿಹೀನ ಜನರು ಇರ್ತಾರೆ. ಅವರ ಆಯಸ್ಸು ಕೂಡ ಕಡಿಮೆ ಇರ್ತದೆ. ಆಯಸ್ಸಿನ ಹೆಚ್ಚಿನ ಪ್ರಮಾಣವನ್ನು ಅವರು ಕಳೆದುಕೊಂಡಿರ್ತಾರೆ. ಅನಾರೋಗ್ಯದ ಕಾರಣದಿಂದ ಅಥವಾ ಯಾಂತ್ರಿಕವಾದಂತಹ ಜೀವನ ಶೈಲಿಯಿಂದಾಗಿ ಜನರು ತಮ್ಮ ಆಯಸ್ಸನ್ನ ಕಳೆದುಕೊಳ್ತಾರೆ. ಅವರ ಕಡಿಮೆ ಆಯಸ್ಸು 100 ವರ್ಷ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಹಿಂದೆ ದ್ವಾಪರ ಯುಗದಲ್ಲಿ ಆದ್ರೆ 10,000 ವರ್ಷ, ಮತ್ತೆ ತ್ರೇತಾಯುಗದಲ್ಲಿ 10,000 ವರ್ಷ,
ಸತ್ಯಯುಗದಲ್ಲಿ 1,00,000 ವರ್ಷ, ಹೀಗೆ ಹೆಚ್ಚು ಹೆಚ್ಚು ಆಯಸ್ಸನ್ನು ಹೊಂದಿದ್ದವರು ಕಲಿಯುಗಕ್ಕೆ ಬರುವಾಗ ಕೇವಲ 100 ವರ್ಷಗಳ ಕಾಲ ಆಯಸ್ಸನ್ನು ಹೊಂದಿರ್ತಾರೆ. ಆದರೆ ಆ 100 ವರ್ಷಗಳು ಕೂಡ ಎಲ್ಲರಿಗೂ ಲಭ್ಯವಾಗುವುದಿಲ್ಲ. ಜನರು 70-80 ವರ್ಷ ಬದುಕಿದ್ರೆ ಹೆಚ್ಚು ಅಂತ ಹೇಳಿ ನಾವು ಈಗಲೇ ಇದನ್ನ ಹೇಳುವುದನ್ನ ಕಾಣಬಹುದು. ಇನ್ನು ಕಲಿಯುಗ ಮುಂದಕ್ಕೆ ಹೋದ ಹಾಗೆ ಜನರು 35-40 ವರ್ಷ ಬದುಕಿದ್ರೆ ಅದು ಹೆಚ್ಚು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇನ್ನು ಮುಂದಕ್ಕೆ ಕಲಿಯುಗ ಹೆಚ್ಚು ಪ್ರಭಾವವನ್ನ ಬೀರಿದಾಗ. ಇನ್ನು ಕೊನೆಯದಾಗಿ ಅದೃಷ್ಟಹೀನರಾಗಿರ್ತಾರೆ ಜನರು. ಅವರಲ್ಲಿ ಯಾವುದೋ ಒಂದು ಅದೃಷ್ಟವೋ ಏನೋ ಒಂದು ದೊರಕಿ ಅವರದರಿಂದ ಕಷ್ಟಗಳಿಂದ ಪಾರಾಗಬಹುದು ಅಂತ ಹೇಳಿದ್ರೆ ಅವರೆಲ್ಲರೂ ಅದೃಷ್ಟಹೀನರಾಗಿರ್ತಾರೆ. ಅವರಲ್ಲಿ ಯಾವುದೇ ಪುಣ್ಯದ ಫಲ ಇರುವುದಿಲ್ಲ. ಆದ್ರಿಂದ ಅವರು ಅದರಿಂದ ಪಾರಾಗ್ಲಿಕ್ಕೆ, ಅವ್ರಿಗೆ ಆ ಕಷ್ಟದಿಂದ ಪಾರಾಗ್ಲಿಕ್ಕೆ ತುಂಬಾ ಕಷ್ಟ ಅನ್ನೋದನ್ನ ಇಲ್ಲಿ ವೇದವ್ಯಾಸರು ಮನಗಾಣುತ್ತಾರೆ. ಈ ರೀತಿ ವೇದವ್ಯಾಸರು ಧ್ಯಾನಕ್ಕೆ ಕುಳಿತಾಗ ಕಂಡಂತಹ ಕಲಿಯುಗದ ಲಕ್ಷಣಗಳನ್ನು ಗಮನಿಸಿ ಎಲ್ಲಾ ಜನರ ಒಳಿತಿಗಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಅವರು ಧ್ಯಾನದಲ್ಲಿ ಮುಂದುವರಿತಾರೆ. ನಿಜವಾದಂತಹ ಪರೋಪಕಾರಿಗಳು ಅಂತ ಹೇಳಿದ್ರೆ ಇಲ್ಲಿ ವೇದವ್ಯಾಸರು. ಯಾರು ಸಮಾಜದ ಒಳಿತನ್ನ ಬಯಸಿ ಜನರಿಗೆ ಒಳಿತಾಗುವಂತಹ ಒಂದು ಕಾರ್ಯವನ್ನ ಮಾಡ್ತಾರೋ ಅವರು ನಿಜವಾದಂತಹ ಪರೋಪಕಾರಿಗಳಾಗಿರ್ತಾರೆ. ಅದು ವೇದವ್ಯಾಸರಿರಬಹುದು ಅಥವಾ ಮಧ್ವಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು, ರೂಪಗೋಸ್ವಾಮಿಗಳು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಶ್ರೀಲ ಪ್ರಭುಪಾದರು, ಇವರೆಲ್ಲರೂ ಕೂಡ ಪರೋಪಕಾರಿಗಳು. ಇನ್ನೊಬ್ಬರಿಗೆ ಒಳಿತಾಗ್ಲಿಕ್ಕೋಸ್ಕರ ತಾವು ಕಾರ್ಯವನ್ನ ಕೆಲಸಗಳನ್ನ ಮಾಡುವಂಥದ್ದು. ತಮ್ಮ ಯಾವುದೇ ಸ್ವಾರ್ಥವಿಲ್ಲದೆ ಅವರು ಸಮಾಜಕ್ಕೆ ಮಾರ್ಗದರ್ಶನವನ್ನ ನೀಡ್ತಾರೆ, ಶಾಸ್ತ್ರಗಳನ್ನ ನೀಡ್ತಾರೆ, ಆ ಒಂದು ಜ್ಞಾನದ ಬೆಳಕನ್ನ ನೀಡಿ ಜನರನ್ನ ಪಾರುಗಾಣಿಸ್ತಾರೆ. ಅಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯದಲ್ಲಿ ವೇದವ್ಯಾಸರು ಈಗ ತೊಡಗಿಕೊಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ 12ನೆಯ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಅಧ್ಯಾಯ ಇದೆ. 2ನೇ ಅಧ್ಯಾಯ, ಅದರ ಹೆಸರು ಕಲಿಯುಗದ ಲಕ್ಷಣಗಳು ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವು 1 ಅಥವಾ 2 ಶ್ಲೋಕಗಳಲ್ಲಿ ಏನು ಕಾಣುತ್ತೇವೆ ಕಲಿಯುಗದ ಲಕ್ಷಣ, ಅದನ್ನ ಅಲ್ಲಿ ಇಡೀ ಒಂದು ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಕಲಿಯುಗದ ಲಕ್ಷಣಗಳು ಯಾವುದು ಅಂತ ಹೇಳಿ ತಾವು ಅದನ್ನು ಕೂಡ ಓದಿಕೊಂಡು ಕಲಿಯುಗದಲ್ಲಿ ಇನ್ನು ಏನೆಲ್ಲ ಆಗುತ್ತದೆ ಅನ್ನೋದನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಕೇವಲ ಹಿಂದೆ ಆದದ್ದು ಮಾತ್ರ ಅಲ್ಲ, ಈಗ ಆಗ್ತಾ ಇರೋದು ಮಾತ್ರ ಅಲ್ಲ, ಇನ್ನು ಮುಂದಕ್ಕೆ ಏನೆಲ್ಲ ಆಗ್ಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಬಹುದು. ಯಾಕಂದ್ರೆ ಇಲ್ಲಿ ಹೇಳಿರುವಂತಹ ಕೆಲವೊಂದು ಅಧಾರ್ಮಿಕವಾದಂತಹ ಕಾರ್ಯಚಟುವಟಿಕೆಗಳು ಸಮಾಜದಲ್ಲಿ ಇನ್ನೂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಇದೆಲ್ಲ ಮುಂದಕ್ಕೆ ಆಗ್ಲಿಕ್ಕಿರುವಂತಹದ್ದು. ಏನೆಲ್ಲ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಧರ್ಮ, ಸತ್ಯ, ನೈರ್ಮಲ್ಯ, ಸಹಿಷ್ಣುತೆ, ಕರುಣೆ, ಆಯಸ್ಸು, ದೇಹದ ಬಲ, ಜ್ಞಾಪಕ ಶಕ್ತಿ, ಇದೆಲ್ಲವೂ ಕೂಡ ಜನರಲ್ಲಿ ಕ್ಷಯವಾಗ್ತಾ ಹೋಗ್ತದೆ. ಹಾಗೆ ಜನರು ಯಾರು ಶ್ರೀಮಂತರು ಅಂತ ಹೇಳಿದ್ರೆ, ಈ ಯಾರು ಶ್ರೀಮಂತರಾಗಿರ್ತಾರೆ ಅವರ ಕುಲ, ಅವರ ವರ್ತನೆ, ಅವರ ಸದ್ಗುಣ ಇದೆಲ್ಲವನ್ನು ಕೂಡ ಅವರ ಆ ಒಂದು ಐಶ್ವರ್ಯದಿಂದಲೇ ಜನರು ಗುರುತಿಸ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ರೆ ಅವನಲ್ಲಿ ಎಲ್ಲವೂ ಕೂಡ ಇದ್ದ ಹಾಗೆ. ಒಬ್ಬ ಬಡವನಾಗಿದ್ದವನು ಅವನು ಎಷ್ಟೇ ಒಳ್ಳೆಯ ಸದ್ವರ್ತನೆಗಳನ್ನು ಹೊಂದಿದ್ರು ಕೂಡ ಅದಕ್ಕೆ ಜನರು ಯಾವುದೇ ಒಂದು ಬೆಲೆಯನ್ನು ಕೂಡ ಕೊಡುವುದಿಲ್ಲ. ಅಂದ್ರೆ ಇಲ್ಲಿ ದುಡ್ಡು ಅಥವಾ ಐಶ್ವರ್ಯ, ಸಂಪತ್ತು ಅದು ಎಲ್ಲಕ್ಕಿಂತಲೂ ಮುಖ್ಯವಾಗಿರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ವರ್ತನೆ ಇರ್ಲಿ ಅಥವಾ ಅವನಲ್ಲಿ ಸದ್ಗುಣಗಳಾಗ್ಲಿ ಇಲ್ಲದೆ ಹೋದ್ರೂ ಕೂಡ ಅವನಲ್ಲಿ ದುಡ್ಡು ಒಂದಿದ್ರೆ ಸಮಾಜವು ಅವರನ್ನ ಒಪ್ಪಿಕೊಳ್ಳುತ್ತದೆ. ನ್ಯಾಯ ನೀತಿಗಳು ಅದು ಯಾರಿಗೆ ಅಂತ ಹೇಳಿದ್ರೆ, ಯಾರು ಈ ರೀತಿಯಾಗಿ ಪದವಿಗಳನ್ನ ಪಡೆದಿರ್ತಾರೆ ಅಥವಾ ಹೆಚ್ಚು ಚೆನ್ನಾಗಿ ಮಾತನಾಡ್ತಾರೆ ಅವರಿಗೆ ಆ ನ್ಯಾಯ ನೀತಿಗಳು ಹೋಗ್ತವೆ ವಿನಃ ಯಾರು ನಿಜವಾಗ್ಲೂ ಸತ್ಯವಂತರಾಗಿರ್ತಾರೋ ಅವರಿಗೆ ಆ ಒಂದು ನ್ಯಾಯವು ದೊರಕುವುದಿಲ್ಲ. ಉದ್ಯಮಗಳಲ್ಲಿ, ಈಗ ವ್ಯವಹಾರಗಳಲ್ಲಿ ಯಾರು ಯಶಸ್ಸನ್ನ ಪಡೀತಾರೆ ಅಂತ ಹೇಳಿದ್ರೆ, ಯಾರು ಹೆಚ್ಚು ವಂಚನೆಯನ್ನ ಮಾಡ್ಲಿಕ್ಕೆ ಕಲಿತಿರ್ತಾರೋ ಅಂತಹವರು ಈ ಒಂದು ಉದ್ಯಮಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಯಶಸ್ಸನ್ನ ಗಳಿಸ್ತಾರೆ. ವಿಪ್ರತ್ವೇ ಸೂತ್ರಮೇವಚ ಅಂತ ಹೇಳ್ತಾರೆ, ಸೂತ್ರಮೇವಹಿ ಅಂತ ಹೇಳಿ. ಯಾರು ಈ ಒಂದು ಉಪವೀತವನ್ನ ಧರಿಸಿರ್ತಾರೋ ಅವರೆಲ್ಲರನ್ನು ಕೂಡ ಕಲಿಯುಗದಲ್ಲಿ ಬ್ರಾಹ್ಮಣರು ಅಂತ ಹೇಳಿ ಪರಿಗಣಿಸ್ತಾರೆ. ಆ ಒಂದು ಲಕ್ಷಣಗಳು ಇಲ್ಲದೆ ಹೋದ್ರೂ ಕೂಡ, ಬ್ರಾಹ್ಮಣನ ಲಕ್ಷಣಗಳು ಇಲ್ಲದೆ ಹೋದ್ರೂ ಕೂಡ
ವ್ಯಕ್ತಿಯನ್ನ ಕೇವಲ ಬಾಹ್ಯ ಲಕ್ಷಣಗಳಿಂದಲೇ ಆತನನ್ನು ಜನರು ಬ್ರಾಹ್ಮಣ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಈ ರೀತಿ ಕಲಿಯುಗದ ಲಕ್ಷಣಗಳನ್ನ ತಿಳಿಸಿಕೊಡ್ತಾರೆ. ಆಧ್ಯಾತ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಪ್ರಗತಿಯನ್ನು ಸಾಧಿಸಿದ್ದಾನೆ ಅಂತ ಹೇಳಿದ್ರೆ, ಕೇವಲ ಬಾಹ್ಯವಾದಂತಹ ಒಂದು ವೇಷಭೂಷಣಗಳನ್ನು ಯಾರು ಹೊಂದಿರ್ತಾರೋ ಅವರನ್ನು ಜನರು ಆಧ್ಯಾತ್ಮದಲ್ಲಿ ಪ್ರಗತಿ ಹೊಂದಿದವರು ಅಂತ ಹೇಳಿ ಪರಿಗಣಿಸ್ತಾರೆ. ಅವರ ಭಗವಂತನ ಕುರಿತಾದಂತಹ ಸಾಕ್ಷಾತ್ಕಾರದ ಬಗ್ಗೆ ಯಾರು ಕೂಡ ಹೆಚ್ಚಾಗಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಬಾಹ್ಯ ಲಕ್ಷಣಗಳಿಂದಲೇ ಜನರನ್ನ ಗುರುತಿಸ್ತಾರೆ. ಇನ್ನು ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಜೀವನೋಪಾಯಕ್ಕೆ ಯಾವುದೇ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ ಅಥವಾ ತಾನು ಬಡತನದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಜೀವಿಸ್ಲಿಕ್ಕೆಯೇ ಅರ್ಹನಲ್ಲ ಅನ್ನುವ ರೀತಿಯಲ್ಲಿ ಜನರು ವರ್ತಿಸ್ತಾರೆ. ಅವನನ್ನ ಜನರು ತುಚ್ಛವಾಗಿ ಕಾಣುತ್ತಾರೆ. ಯಾವ ವ್ಯಕ್ತಿ ಒಳ್ಳೆಯ ಮಾತುಗಾರನಾಗಿರ್ತಾನೋ ಅವನನ್ನೇ ಜನರು ವಿದ್ವಾಂಸ ಅಂತ ಹೇಳಿ ತಿಳ್ಕೊಳ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ಅವನನ್ನ ಅಪವಿತ್ರ ಅಂತ ಹೇಳಿ ಭಾವಿಸ್ತಾರೆ. ಅವನನ್ನ ಹತ್ತಿರಕ್ಕೂ ಕೂಡ ಯಾರು ಸೇರಿಸಿಕೊಳ್ಳುವುದಿಲ್ಲ. ಮತ್ತು ಯಾವ ವ್ಯಕ್ತಿ ಹೆಚ್ಚು ಕಪಟತನವನ್ನ ಹೊಂದಿರ್ತಾನೋ ಅದನ್ನೇ ಜನರು ಒಂದು ಸದ್ಗುಣ, ಅದೊಂದು ಉತ್ತಮವಾದ ಗುಣ ಅಂತ ಹೇಳಿ ಪರಿಗಣಿಸ್ತಾರೆ. ಯಾಕಂದ್ರೆ ಅಂತಹ ಗುಣಗಳಿಂದಲೇ ವ್ಯಕ್ತಿಯು ಎಲ್ಲ ಕಡೆ ಜಯಿಸ್ಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಜನರು ಹೊಂದಿರ್ತಾರೆ. ಸ್ನಾನಮೇವ ಪ್ರಸಾದನಂ ಅಂದ್ರೆ ಒಬ್ಬ ವ್ಯಕ್ತಿ ಸ್ನಾನ ಮಾಡಿದ್ರೆ ಆತನನ್ನು ಸಭ್ಯ ಅಂತ ಹೇಳಿ ಜನರು ಪರಿಗಣಿಸ್ತಾರೆ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿನ ಯಾವುದೇ ಗುಣಗಳನ್ನ ಅಥವಾ ಯಾವುದೇ ಲಕ್ಷಣಗಳನ್ನ ಆತನು ಹೊಂದಿರಬೇಕಾಗಿಲ್ಲ ಕಲಿಯುಗದಲ್ಲಿ. ಮತ್ತು ಜೀವನದ ಗುರಿ ಏನು ಅಂತ ಹೇಳಿದ್ರೆ ಹೊಟ್ಟೆ ಹೊರೆಯುವಂತಹದ್ದು, ಅಥವಾ ಯಾವ ವ್ಯಕ್ತಿ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳಿಕ್ಕೆ ಸಮರ್ಥನಾಗಿರ್ತಾನೋ, ಎಲ್ಲ ಕಾಲಗಳಲ್ಲೂ ತನ್ನ ಒಂದು ಆಹಾರದ ಒಂದು ಸಮಸ್ಯೆಯನ್ನು ನೀಗಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಯಾರು ಹೊಂದಿರ್ತಾನೋ ಅವನೇ ಜೀವನದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿ. ಅದಕ್ಕಿಂತ ಹೆಚ್ಚಿನ ಯಾವುದೇ ಗುರಿಯನ್ನ ಆತನು ಹೊಂದಿರುವುದಿಲ್ಲ. ಯಾವ ವ್ಯಕ್ತಿ ತುಂಬಾ ಉದ್ಧಟನಾಗಿರ್ತಾನೋ ಅವನನ್ನೇ ಸತ್ಯವಂತಹ ಅಂತ ಹೇಳಿ ಜನರು ಒಪ್ಪಿಕೊಳ್ಳುತ್ತಾರೆ. ಮತ್ತು ಯಾವ ವ್ಯಕ್ತಿ ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ತಾನೋ ಅಥವಾ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಯಾವ ವ್ಯಕ್ತಿಗೆ ಸಾಧ್ಯವಾಗ್ತದೋ ಅವನನ್ನ ಅತ್ಯಂತ ಪ್ರವೀಣ ಅಂತ ಹೇಳಿ ತಿಳ್ಕೊಳ್ತಾರೆ. ಇವನೇ ಸಮಾಜದಲ್ಲಿ ತುಂಬಾ ಯಶಸ್ವಿ ವ್ಯಕ್ತಿ ಅಂತ ಹೇಳಿ ಜನರು ತಿಳ್ಕೊಳ್ತಾರೆ. ಅಂದ್ರೆ ಅಧ್ಯಾತ್ಮದ ಕುರಿತಾಗಿ ಅಲ್ಲಿ ಯಾವುದೇ ಒಂದು ಸ್ಥಾನವೂ ಕೂಡ ಇರುವುದಿಲ್ಲ. ಜೀವನದ ಗುರಿ ಏನು ಅಂತ ಹೇಳಿದ್ರೆ ಸಂತೋಷವಾಗಿ ಜೀವಿಸುವಂತಹದ್ದು ಅಷ್ಟೇ. ಆ ಜೀವನಕ್ಕೆ ಬೇರೆ ಗುರಿಗಳು ಇರುವುದಿಲ್ಲ. ಯಾತಕ್ಕೋಸ್ಕರ ಜನರು ಈ ಧರ್ಮವನ್ನ ಆಚರಣೆ ಮಾಡ್ತಾರೆ, ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆಸರಿಗೋಸ್ಕರ ಅಥವಾ ಕೀರ್ತಿಯನ್ನ ಅರ್ಜನೆ ಮಾಡ್ಲಿಕ್ಕೋಸ್ಕರ. ನನ್ನ ಹೆಸರು ಎಲ್ಲ ಕಡೆ ಪಸರಿಸಬೇಕು, ಅದಕ್ಕೋಸ್ಕರ ನಾನು ಧರ್ಮಾಚರಣೆಯನ್ನ ಮಾಡ್ತೇನೆ ಅಥವಾ ನಿಯಮಗಳನ್ನ ಪಾಲನೆ ಮಾಡ್ತೇನೆ. ಈ ರೀತಿ ಕಲಿಯುಗದ ಲಕ್ಷಣಗಳನ್ನ ನಾವು ಇಲ್ಲಿ ಶ್ರೀಮದ್ ಭಾಗವತದ 12ನೆಯ ಸ್ಕಂದದ 2ನೇ ಅಧ್ಯಾಯದಲ್ಲಿ ಕಾಣಬಹುದು. ಈ ಎಲ್ಲ ಲಕ್ಷಣಗಳು ಈಗ ನಮಗೆ ಸಮಾಜದಲ್ಲಿ ಎಲ್ಲಾ ಕಡೆ ಕಾಣ್ಲಿಕ್ಕಿಲ್ಲ. ಕೆಲವೊಂದು ಕಡೆ ಇನ್ನೂ ಕೂಡ ಧರ್ಮವು ಚೆನ್ನಾಗೇ ಇದೆ. ಆದ್ರೆ ಮುಂದಕ್ಕೆ ಕಲಿ ಇನ್ನೂ ಹೆಚ್ಚು ಬೆಳೀತಾ ಹೋದಾಗೆ, ಯಾಕಂದ್ರೆ ಈಗ ಕಲಿಯುಗ ಪ್ರಾರಂಭ ಆಗಿದೆ ಅಷ್ಟೇ. ಕಲಿಯುಗೇ ಪ್ರಥಮ ಪಾದೆ ಅಂತ ಹೇಳ್ತಾರೆ. ಕಲಿಯುಗದ ಮೊದಲನೇ ಪಾದ ಇದು. ಇನ್ನು ಮುಂದಕ್ಕೆ ಹೋದ ಹಾಗೆ ಕಲಿಯು ಹೆಚ್ಚು ಹೆಚ್ಚು ಬೆಳೀತಾ ಹೋದ ಹಾಗೆ ಈ ಲಕ್ಷಣಗಳು ಹೆಚ್ಚಿನ ಕಡೆ ಆವರಿಸಿಕೊಂಡು ಹೋಗುವಂತಹದ್ದು. ಇಂತಹ ಲಕ್ಷಣಗಳನ್ನು ಕಂಡಂತಹ ವೇದವ್ಯಾಸರು ಇದಕ್ಕೋಸ್ಕರ ಏನಾದ್ರೂ ಒಂದು ಪರಿಹಾರವನ್ನ ಮಾಡಬೇಕು ಅನ್ನುವಂತಹ ಯೋಚನೆ ಮಾಡಿ ಅವರು ವೇದವನ್ನ ವಿಭಾಗ ಮಾಡ್ತಾರೆ. ಈಗ ವೇದ ಅಂತ ಹೇಳಿದ್ರೆ ಏನು? ವೇದ ಅಂತ ಹೇಳಿದ್ರೆ ಜ್ಞಾನ. ಎಲ್ಲ ಜ್ಞಾನದ ಆಕಾರಗಳನ್ನ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ವೇದ ಅಂತ ಹೇಳಿ ಕರೀತೇವೆ. ಈ ವೇದವನ್ನ ತಿಳಿದವನನ್ನ ವಿದ್ವಾನ್ ಅಥವಾ ವಿದ್ವಾಂಸ ಅಂತ ಹೇಳಿ ಕರೀತೇವೆ. ಈ ವೇದ ಇದು ಎಲ್ಲಾ ಜ್ಞಾನದ ಒಂದು ಭಂಡಾರ ಆಗಿರುವುದರಿಂದ ಜನರಿಗೆ ಅದರಲ್ಲಿ ಯಾವುದನ್ನ ತಿಳ್ಕೊಳ್ಬೇಕು, ಎಲ್ಲಿಂದ ಶುರು ಮಾಡಬೇಕು, ಯಾವುದು ಕೂಡ ತಿಳಿಯುವುದಿಲ್ಲ. ಹಾಗಾಗಿ ಅದನ್ನ ಮೊದಲು ವಿಭಾಗ ಮಾಡಬೇಕು. ಯಾಕಂದ್ರೆ ವೇದದ ಯಾವ ಭಾಗದಲ್ಲಿ ಏನು ಸಿಗುತ್ತದೆ ಅನ್ನುವಂಥದ್ದು ಜನರಿಗೆ ದೊರಕುವಂತೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ವೇದವ್ಯಾಸರು 4 ವೇದಗಳನ್ನ, ಅಂದ್ರೆ ಒಂದು ಜ್ಞಾನದ ಭಂಡಾರ ಏನಿತ್ತು ಅದನ್ನ 4 ವಿಭಾಗಗಳನ್ನಾಗಿ ವಿಭಾಗಿಸ್ತಾರೆ. ಅದನ್ನ ಇಲ್ಲಿ 19ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು.
ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾದ್ಯಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಅನುವಾದ: ವೇದಗಳಲ್ಲಿ ಹೇಳಿರುವ ಅಗ್ನಿಹೋತ್ರಗಳು ಜನರ ವೃತ್ತಿಗಳನ್ನು ಶುದ್ಧೀಕರಿಸುವ ಮಾರ್ಗಗಳೆಂದು ಅವರು ಕಂಡುಕೊಂಡರು. ಈ ವಿಧಾನವನ್ನು ಸರಳಗೊಳಿಸಿ ಹಾಗೂ ಜನರಲ್ಲಿ ಹೆಚ್ಚು ಬಳಕೆಗೆ ತರಲು ಅವರು ಒಂದು ವೇದವನ್ನು 4 ಆಗಿ ವಿಂಗಡಿಸಿದರು. ಇಲ್ಲಿ ಮೊದಲು ಇದ್ದಂತಹ ವೇದ ಏನು ಅಂತ ಹೇಳಿದ್ರೆ, ಇಲ್ಲಿ ಭಾವಾರ್ಥದಲ್ಲಿ ಬರೀತಾರೆ, ಮೊದಲು ಯಜುರ್ವೇದ ಅಥವಾ ಯಜುರ್ ಎಂಬ ಒಂದೇ ವೇದ ಇತ್ತು. ಅದರಲ್ಲಿ 4 ಬಗೆಯ ಅಗ್ನಿಹೋತ್ರಗಳು ವಿಶೇಷವಾಗಿ ಪ್ರಸ್ತಾಪಿತವಾಗಿದ್ದವು. ಆದರೆ ಅವುಗಳನ್ನು ಸುಲಭವಾಗಿ ಆಚರಿಸಲು ಸಾಧ್ಯವಾಗುವಂತೆ ವೇದಗಳನ್ನು 4 ವಿಭಾಗದ ಅಗ್ನಿಹೋತ್ರಗಳಾಗಿ ವಿಂಗಡಿಸಲಾಯಿತು. ಇದು ಚತುರ್ವರ್ಣಗಳ ವೃತ್ತಿ ಶುದ್ಧೀಕರಣ ಮಾಡಲು ಮಾತ್ರವಾಗಿತ್ತು. ಋಗ್, ಯಜುರ್, ಸಾಮ ಮತ್ತು ಅಥರ್ವ ಎಂಬ 4 ವೇದಗಳಲ್ಲದೆ ಪುರಾಣಗಳು, ಮಹಾಭಾರತ, ಸಂಹಿತೆಗಳು ಇತ್ಯಾದಿಗಳು ಇವೆ. ಇವುಗಳನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ. ಈ ಒಂದು ವೇದವನ್ನ, ವೇದ ಅಂತ ಹೇಳಿದ್ರೆ ಜ್ಞಾನ, ಮತ್ತು ಈ ಜ್ಞಾನದ ಮುಖಾಂತರ ತಿಳಿಯಬೇಕಾದದ್ದು ಭಗವಂತನನ್ನ ತಿಳಿಯುವಂತಹ ವಿಧಾನವನ್ನ ನಾವು ಯಜ್ಞ ಅಂತ ಕರೀತೇವೆ. ಆ ಭಗವಂತನ ಹತ್ತಿರಕ್ಕೆ ನಮ್ಮನ್ನ ಯಾವುದು ಕರೆದುಕೊಂಡು ಹೋಗ್ತದೋ ಆ ಕಾರ್ಯಚಟುವಟಿಕೆಗಳು ಏನಿದೆ ಅದು ಯಜ್ಞ. ಅದು ಜಪ ಯಜ್ಞ ಇರಬಹುದು, ಸಂಕೀರ್ತನ ಯಜ್ಞ ಇರಬಹುದು, ದ್ರವ್ಯ ಯಜ್ಞ ಇರಬಹುದು, ಅಗ್ನಿಹೋತ್ರ ಯಾವುದೇ ಇರಬಹುದು, ಅದೆಲ್ಲವನ್ನು ಯಜ್ಞ ಅಂತ ಕರೀತೇವೆ. ಈ ಯಜ್ಞಕ್ಕೆ ಸಹಾಯ ಮಾಡುವಂತದ್ದು ಅಥವಾ ಇದನ್ನ ತಿಳಿಸಿಕೊಡುವಂತದ್ದು ವೇದ. ಇಂತಹ ವೇದವನ್ನ ವೇದವ್ಯಾಸರು 4 ವಿಭಾಗಗಳನ್ನಾಗಿ ಮಾಡಿದರು. 4 ವಿಭಾಗಗಳು ಯಾವುದು ನಮಗೆಲ್ಲರಿಗೂ ಗೊತ್ತಿದೆ: ಋಗ್ವೇದ, ಯಜುರ್ವೇದ, ಅಥರ್ವವೇದ ಮತ್ತೆ ಸಾಮವೇದ. ಈ 4 ವಿಭಾಗಗಳನ್ನ ಮಾಡಿ ಅದಕ್ಕೆ 4 ಜನರನ್ನ ಅವರು ಮುಖ್ಯ ವ್ಯಕ್ತಿಗಳನ್ನಾಗಿ ಮಾಡ್ತಾರೆ. ಅದಕ್ಕೆ ಇನ್ಚಾರ್ಜ್ ಅಂತ ಹೇಳಿ ಕೊಡ್ತಾರೆ. ಅವರಿಂದ ಮತ್ತೆ ಅದು ಪರಂಪರೆಯಲ್ಲಿ ಆ ಜ್ಞಾನವು ಹರಿದು ಹೋಗುತ್ತದೆ. ಈ ಪರಂಪರೆಯ ಜ್ಞಾನವು ಬಹಳ ತಲೆಮಾರುಗಳ ಕಾಲ ಹಾಗೆ ಅದು ಹರಿದುಕೊಂಡು ಹೋಗುತ್ತದೆ. ಯಾಕಂದ್ರೆ ಆ ವ್ಯಕ್ತಿಗಳು ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾರೆ. 4 ವೇದಗಳಲ್ಲಿ ಋಗ್ವೇದವನ್ನ ಪೈಲ ಋಷಿಗಳಿಗೆ ನೀಡುತ್ತಾರೆ. ಯಜುರ್ವೇದವನ್ನ ವೈಶಂಪಾಯನ ಋಷಿಗಳು, ಅಥರ್ವವೇದವನ್ನ ಸುಮಂತು ಮುನಿ ಅಂಗಿರರಿಗೆ ನೀಡುತ್ತಾರೆ. ಸಾಮವೇದವನ್ನ ಜೈಮಿನಿ ಋಷಿಗಳು ಪಡೆದುಕೊಳ್ಳುತ್ತಾರೆ. ಹೀಗೆ 4 ವೇದಗಳನ್ನ 4 ಜನರಲ್ಲಿ ಅವರು ಹಂಚುತ್ತಾರೆ. ತಮ್ಮ 4 ಶಿಷ್ಯರಿಗೆ ಅದರ 4 ವಿಭಾಗಗಳನ್ನ ಅವರು ಕೊಡುತ್ತಾರೆ. 20ನೇ ಶ್ಲೋಕ. ಋಗ್ಯಜುರ್ ಸಾಮ ಅಥರ್ವ ಆಖ್ಯಾ ವೇದಶ್ಚತ್ವಾರ ಉದ್ಘೃತ ಇತಿಹಾಸ ಪುರಾಣಂ ಚ ಪಂಚಮೋ ವೇದ ಉಚ್ಯತೆ. ಜ್ಞಾನದ ಮೂಲ ಆಕರ ಅಂದ್ರೆ ವೇದದ 4 ವಿಭಾಗಗಳನ್ನು ಬೇರೆ ಬೇರೆಯಾಗಿ ಮಾಡಲಾಗಿದೆ. ಆದರೆ ಪುರಾಣಗಳಲ್ಲಿ ಹೇಳಿದ ಐತಿಹಾಸಿಕ ಘಟನೆಗಳು ಹಾಗೂ ಅಧಿಕೃತ ಕಥೆಗಳನ್ನು ಪಂಚಮ ವೇದವೆಂದು ಕರೆಯುತ್ತಾರೆ. ವೇದಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ವೇದಗಳ ನಂತರ ಅವರು ಪುರಾಣಗಳನ್ನು ರಚಿಸ್ತಾರೆ. ಪುರಾಣಗಳ ನಂತರ ಇತಿಹಾಸವನ್ನು ರಚಿಸ್ತಾರೆ. ಇವುಗಳಲ್ಲಿ ಕಥೆಗಳನ್ನ ತಿಳಿಸಿಕೊಡ್ತಾರೆ. ಇವುಗಳು ನಮಗೆ ಹೆಚ್ಚು ಹೆಚ್ಚು ಹತ್ತಿರವಾಗುತ್ತಾ ಬರ್ತದೆ. ಈಗ ವೇದಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಅಥವಾ ಹೋಲಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಪುರಾಣಗಳಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು, ಕಥೆಗಳು ಬರ್ತವೆ. ಈ ಕಥೆಗಳು ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನ ಹೋಲ್ತವೆ. ಹಾಗಾಗಿ ಅದು ಸ್ವಲ್ಪ ನಮಗೆ ಹತ್ತಿರವಾಗುತ್ತದೆ. ಆದರೆ ಪುರಾಣಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ನಡೆದಂತಹ ಕಥೆಗಳನ್ನ ಹೇಳುವಂತಹದ್ದು. ಅದಕ್ಕಿಂತಲೂ ಸುಲಭವಾಗಿ ಇನ್ನೂ ಹತ್ತಿರವಾಗಬೇಕು ಅಂತ ಹೇಳಿದ್ರೆ ಇತಿಹಾಸಗಳನ್ನ ಬರೀತಾರೆ. ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು. ಇಲ್ಲಿ ಏನಾಗುತ್ತದೆ, ಇದು ಯಾವುದೋ ಲೋಕದಲ್ಲಿ ನಡೆದದ್ದಲ್ಲ ಅಥವಾ ಯಾವುದೋ ಕಾಲದಲ್ಲಿ ನಡೆದದ್ದಲ್ಲ, ಇತ್ತೀಚೆಗೆ ನಮ್ಮ ನಡುವೆಯೇ ನಡೆದಂತಹ ಘಟನೆಗಳನ್ನ ತಿಳಿಸಿಕೊಡುವಂತಹದ್ದು. ಇದನ್ನು ನಾವು ಇನ್ನೂ ಹೆಚ್ಚು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಇತಿಹಾಸ ಪುರಾಣಗಳನ್ನ ಪಂಚಮ ವೇದ ಅಂತ ಕರಿತೇವೆ. ಅವುಗಳು ಕೂಡ ವೇದಗಳಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿವೆ. ಅಂತಹ ಪಂಚಮ ವೇದವನ್ನು ಕೂಡ ಅವರು ರಚಿಸ್ತಾರೆ. 21ನೇ ಶ್ಲೋಕ.
ತತ್ರ ಋಗ್ವೇಧರ ಪೈಲ ಸಾಮಗೋ ಜೈಮಿನಿ ಕವಿಃ ವೈಶಂಪಾಯನ ಏವೈಕೋ ನಿಷ್ಣಾತೋ ಯಜುಷಾಮುತ. ವೇದಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿದ ನಂತರ ಪೈಲ ಋಷಿಗಳು ಋಗ್ವೇದದ ಪ್ರಾಧ್ಯಾಪಕರಾದರು, ಜೈಮಿನಿಗಳು ಸಾಮವೇದದ ಪ್ರಾಧ್ಯಾಪಕರಾದರು, ವೈಶಂಪಾಯನರು ಮಾತ್ರ ಯಜುರ್ವೇದದಲ್ಲಿ ಪರಿಣತರಾದರು. ಅಥರ್ವ ಅಂಗಿರಸಾಮಾತ್ಸೀತ್ಯುಮಂತುರ್ದಾರುಣೋ ಮುನಿಃ. ಇತಿಹಾಸ ಪುರಾಣಾನಾಂ ಪಿತಾ ಮೇ ರೋಮಹರ್ಷಣಃ. ಅನುವಾದ: ಅರ್ಪಣಾ ಮನೋಭಾವದಿಂದ ನಿರತರಾಗಿದ್ದ ಸುಮಂತು ಮುನಿ ಅಂಗಿರರಿಗೆ ಅಥರ್ವ ವೇದವನ್ನು ಒಪ್ಪಿಸಲಾಯಿತು ಮತ್ತು ನನ್ನ ತಂದೆ ರೋಮಹರ್ಷಣರಿಗೆ ಪುರಾಣಗಳನ್ನು ಮತ್ತು ಇತಿಹಾಸ ದಾಖಲೆಗಳನ್ನು ವಹಿಸಲಾಯಿತು. ಇಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾ ಇರುವಂಥದ್ದು, ಸೂತ ಗೋಸ್ವಾಮಿಗಳ ತಂದೆಯಾದಂತಹ ರೋಮಹರ್ಷಣರಿಗೆ ಪುರಾಣ ಇತಿಹಾಸಗಳ ದಾಖಲೆಗಳನ್ನ ವಹಿಸಲಾಯಿತು ಅನ್ನೋದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ವೇದವ್ಯಾಸರು 4 ವೇದಗಳನ್ನ ತಮ್ಮ 4 ಶಿಷ್ಯರಿಗೆ ಮತ್ತೆ ಪಂಚಮ ವೇದವನ್ನ ರೋಮಹರ್ಷಣರಿಗೆ ವಹಿಸಿಕೊಟ್ಟಿದ್ದಾರೆ. ಈ ರೀತಿ ವೇದವು ಪರಂಪರೆಯ ಮುಖಾಂತರ ಮುಂದುವರಿತಾ ಹೋಯಿತು. ತ ಏತ ಋಷಯೋ ವೇದಂ ಸ್ವಂ ಸ್ವಂ ವ್ಯಸನ್ನ ಅನೇಕಧಾ ಶಿಷ್ಯೈ ಪ್ರಶಿಷ್ಯೈ ತತ್ಶಿಷ್ಯೈ ವೇದಾತೆ ಶಾಖಿನಾ ಅಭವನ್. ಶಿಷ್ಯೈ ಪ್ರಶಿಷ್ಯೈ ತತ್ಶಿಷ್ಯೈ ಅಂದ್ರೆ ಅವರ ಶಿಷ್ಯರು ಮತ್ತೆ ಅವರ ಶಿಷ್ಯರು ಮತ್ತೆ ಅವರ ಶಿಷ್ಯರು, ಅಂದ್ರೆ ಇದು ಪರಂಪರೆ. ಈ ಪರಂಪರೆಯಲ್ಲಿ ಏನಾಯ್ತು, ಅದು ಬೇರೆ ಬೇರೆ ಶಾಖೆಗಳನ್ನ ಹೊಂದಿಕೊಂಡು ಅದು ಮುಂದುವರಿತಾ ಹೋಯಿತು. ಈ ಎಲ್ಲ ವಿದ್ವಾಂಸರು ತಮಗೆ ವಹಿಸಲಾಗಿದ್ದ ವೇದಗಳನ್ನು ತಮ್ಮ ಸರದಿಯಲ್ಲಿ ತಮ್ಮ ಅನೇಕ ಶಿಷ್ಯರಿಗೆ, ಪ್ರಶಿಷ್ಯರಿಗೆ ಹಾಗೂ ಅವರ ಶಿಷ್ಯರಿಗೆ ವಹಿಸಿಕೊಟ್ಟರು. ಹೀಗೆ ವೇದಾನುಯಾಯಿಗಳ ಅವರವರ ಶಾಖೆಗಳು ಅಸ್ತಿತ್ವಕ್ಕೆ ಬಂದವು. ಈ ವೇದಗಳ ಪರಂಪರೆ ಹೇಗೆ ಹರಡಿಕೊಂಡು ಬಂದಿದೆ ಅನ್ನೋದನ್ನ 12ನೆಯ ಸ್ಕಂದದ 6 ಮತ್ತು 7ನೆಯ ಅಧ್ಯಾಯದಲ್ಲಿ ನಾವು ವಿವರವಾಗಿ ಕಾಣಬಹುದು. ತಾವಲ್ಲಿ ಅದನ್ನ ಓದುವ ಮುಖಾಂತರ ಇದರ ಹೆಚ್ಚಿನ ವಿವರಣೆಯನ್ನ ಪಡೆದುಕೊಳ್ಳಬಹುದು. ಹೇಗೆ ಈ ಋಷಿಗಳ ಮುಖಾಂತರ ಈ ಪರಂಪರೆಯು ಬೆಳೆದು ಬಂದಿದೆ ಅನ್ನೋದನ್ನು. ಇನ್ನು ಮುಂದಕ್ಕೆ ವೇದಗಳನ್ನ ರಚಿಸಿದ ನಂತರ ವೇದವ್ಯಾಸರು ಏನು ಮಾಡಿದ್ರು? ತ ಏವ ವೇದ ದುರ್ಮೇಧೈ ಧಾರ್ಯಂತೆ ಪುರುಷೈರ್ಯಥಾ ಏವಂ ಚಕಾರ ಭಗವಾನ್ ವ್ಯಾಸ ಕೃಪಣವತ್ಸಲಃ. ಮೂಢ ಜನರಲ್ಲಿ ಕರುಣೆಯನ್ನ ಹೊಂದಿರುವವರು. ವೇದವ್ಯಾಸರು ಅಜ್ಞಾನಿ ಜನತೆಯ ಬಗ್ಗೆ ಅಪಾರ ಕರುಣೆಯುಳ್ಳ ಶ್ರೇಷ್ಠ ಮುನಿಗಳು. ಅವರು ವೇದಗಳನ್ನು ಅಲ್ಪ ಬುದ್ಧಿಯ ಜನರಿಗೆ ತಿಳಿಯುವಂತೆ ಸಂಪಾದಿಸಿದರು. ಈ ವೇದ, ಮಹಾಭಾರತ ಇತ್ಯಾದಿಗಳೆಲ್ಲವನ್ನು ಕೂಡ ಅವರು ಬರಹ ರೂಪಕ್ಕೆ ಇಳಿಸಿದ್ರು. ಇನ್ನು ಮುಂದಕ್ಕೆ ಏನು ಮಾಡಿದ್ರು? ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನಾ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಮಹಾಮುನಿಗಳು ಅನುಕಂಪೆಯಿಂದ ಕೂಡಿದವರು. ಬದುಕಿನ ಅಂತಿಮ ಗುರಿಯನ್ನು ಸಾಧಿಸಲು ಮಾನವರಿಗೆ ಇದು ಸಹಾಯಕವಾಗುತ್ತದೆಂದು ಅವರು ಸರಿಯಾಗಿಯೇ ಭಾವಿಸಿದರು. ಆದ್ದರಿಂದ ಅವರು ಸ್ತ್ರೀಯರು, ಕಾರ್ಮಿಕರು ಹಾಗೂ ದ್ವಿಜಬಂಧುಗಳಿಗಾಗಿ ಮಹಾಭಾರತವೆಂಬ ಮಹಾ ಚಾರಿತ್ರಿಕ ನಿರೂಪಣೆಯನ್ನು ಸಂಕಲಿಸಿದರು. ಈಗ ಇಲ್ಲಿ ತನಕ ಹೇಳಿದಂತಹ ವಿಚಾರಗಳೇನಿದೆ ಅದನ್ನ ಶಿಷ್ಯರು, ಪ್ರಶಿಷ್ಯರು, ಅವರ ಶಿಷ್ಯರು ಪಡೆದರು. ಯಾರು ಆಧ್ಯಾತ್ಮವನ್ನೇ ತಮ್ಮ ಜೀವನವಾಗಿಸಿಕೊಂಡಿದ್ದಾರೋ ಅವರ ಉದ್ಧಾರಕ್ಕೆ ಇದು ಅಸಾಧ್ಯ ಆಯಿತು. ಆದರೆ ಅನೇಕ ಜನರು ಸಮಾಜದಲ್ಲಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡುವುದರಲ್ಲೇ ನಿರತರಾಗಿರುತ್ತಾರೆ. ಅವರಿಗೆ ಆಧ್ಯಾತ್ಮ ಸಾಧನೆಗೆ ಸಮಯಾವಕಾಶ ಇರುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಅಂತಹವರ ಉದ್ಧಾರಕ್ಕೆ ಏನು ಮಾಡುವಂತಹದ್ದು? ಇಲ್ಲಿ ಸ್ತ್ರೀ ಶೂದ್ರ ದ್ವಿಜಬಂಧು ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಯಾರಲ್ಲಿಯೂ ಕೂಡ ಈ ಒಂದು ಆಧ್ಯಾತ್ಮಕ್ಕೋಸ್ಕರನೇ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಇಟ್ಟವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ಸ್ತ್ರೀಯರು ಇರಬಹುದು ಅಥವಾ ಕಾರ್ಮಿಕರಿರಬಹುದು. ನಮ್ಮಲ್ಲಿ
ಒಂದ ಜನರು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ಜೀವನ ಉಪಾಯಕ್ಕೋಸ್ಕರ ಸಂಪಾದನೆಯನ್ನ ಮಾಡ್ತಾರೆ, ಅಥವಾ ಮನೆಗಳಲ್ಲಿ ಮನೆ ಕೆಲಸದಲ್ಲಿ ಜನರು ನಿರತರಾಗಿರ್ತಾರೆ. ಹಾಗಾಗಿ ಈ ಕಲಿಯುಗದಲ್ಲಿ 100ಕ್ಕೆ 100 ಪಟ್ಟು ಜನರು ಇಂತಹ ಕೆಲಸಗಳಲ್ಲೇ ತೊಡಗಿರುವಂತಹವರು. ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಈ ಒಂದು 25ನೇ ಶ್ಲೋಕದಲ್ಲಿ ಇದು ಎಲ್ಲರಿಗೂ ಅನ್ವಯವಾಗುವಂತಹ ಮಾತು. ಅಂತಹ ಜನರಿಗೆ ಮಹಾಭಾರತದ ಒಂದು ರಚನೆಯನ್ನ ಮಾಡ್ತಾರೆ. ಮಹಾಭಾರತದಲ್ಲಿ ಈ ನಮ್ಮ ನಡುವೆ ನಡೆಯುವಂತಹ ಘಟನೆಗಳು, ಜನರು ಸಾಮಾನ್ಯ ಜನರಂತೆ ಇದ್ದಂತಹ ಜನರು ಅವರ ನಡುವೆ ಹೇಗೆ ಧರ್ಮಾಚರಣೆಯನ್ನ ನಡೆಸಲಿಕ್ಕೆ ಸಾಧ್ಯ, ಅವರು ಕೂಡ ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಆ ಮಹಾಭಾರತದ ಮಧ್ಯದಲ್ಲಿ ಭಗವದ್ಗೀತೆಯನ್ನ ಇಟ್ಟಿದ್ದಾರೆ, ಭಗವದ್ಗೀತೆಯ ಜ್ಞಾನವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ಭೀಷ್ಮ ದೇವರ ಬೋಧನೆಗಳು ಹಾಗೂ ಇನ್ನು ಅನೇಕ ವಿಚಾರಗಳನ್ನ ನಾವು ಈ ಮಹಾಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ವೇದವ್ಯಾಸರು ಇನ್ನು ತಮ್ಮ ಕೆಲಸ ಮುಗಿಯಿತು ಅಂತ ಹೇಳಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅವರು ಇನ್ನು ಮುಂದಕ್ಕೆ ಯೋಚನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯವಾದಂತಹ ಕಾರಣ ಇದೆ. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯಾಧೃದಯಂ ತತಃ. ಅನುವಾದ: ಹೇ ದ್ವಿಜ ಬ್ರಾಹ್ಮಣರೇ, ಜನತೆಯ ಸಮಗ್ರ ಕಲ್ಯಾಣದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರೂ ಆತನ ಮನಸ್ಸು ಇನ್ನೂ ತೃಪ್ತಿಯನ್ನು ಪಡೆದಿರಲಿಲ್ಲ. ವೇದವ್ಯಾಸರಿಗೆ ಇನ್ನು ಸಾಕು ಅಂತೇಳಿ ಅನ್ನಿಸ್ತಾ ಇಲ್ಲ. ಇನ್ನೂ ಏನೋ ಕಡಿಮೆ ಇದೆ, ನಾನು ಮಾಡಿದ್ದು ಸಾಕಾಗುವುದಿಲ್ಲ, ಇದಿಷ್ಟು ಮಾಡಿದ್ದೇನೆ, ಆದ್ರೆ ಜನರನ್ನ ಉದ್ಧಾರ ಮಾಡುವಷ್ಟು ಇದು ಸಾಕಾಗುವುದಿಲ್ಲ, ಇನ್ನು ಏನೋ ಒಂದು ಕಡಿಮೆ ಇದೆ ನನ್ನ ಕೆಲಸದಲ್ಲಿ ಅಂತ ಹೇಳಿ ವೇದವ್ಯಾಸರು ಯೋಚನೆಯನ್ನ ಮಾಡ್ತಾರೆ. ಆ ವೇದವ್ಯಾಸರ ದಿನಚರಿ ಹೇಗಿತ್ತು, ವೇದವ್ಯಾಸರು ಇದಕ್ಕೆ ಏನೆಲ್ಲ ಶ್ರಮವನ್ನ ವಹಿಸಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ನಾತಿ ಪ್ರಸೀದತ್ ದುಧ್ರಯಃ ಸರಸ್ವತ್ಯಸ್ತಟೇ ಶುಚೌ ವಿತರ್ಕಯನ್ ವಿವಕ್ತಸ್ತಾ ಇದಂ ಭೋವಾಚ ಧರ್ಮವೇತ್. ಧರ್ಮಸಾರವನ್ನು ತಿಳಿದವರಾಗಿದ್ದ ಮುನಿಗಳು ಹೀಗೆ ಹೃದಯದಲ್ಲಿ ಅತೃಪ್ತರಾಗಿ ತಕ್ಷಣ ಆಲೋಚಿಸಲು ತೊಡಗಿದರು ಮತ್ತು ತಮ್ಮೊಳಗೆ ಹೀಗೆ ಹೇಳಿಕೊಂಡರು. ವೇದವ್ಯಾಸರು ಈಗ ಆತ್ಮಾವಲೋಕನ ಮಾಡ್ತಾ ಇದ್ದಾರೆ. ಏನಾಯ್ತು, ನಾನು ಏನೆಲ್ಲ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ರು ಯಾಕೆ ಈ ಒಂದು ಕಾರ್ಯ ಸಫಲವಾಗ್ತಾ ಇಲ್ಲ, ನನಗೆ ಯಾಕೆ ಈ ಒಂದು ಅತೃಪ್ತಿಯು ನನ್ನನ್ನು ಕಾಡ್ತಾ ಇದೆ ಅನ್ನುವಂತಹ ಒಂದು ವಿಚಾರದ ಕುರಿತಾಗಿ ವೇದವ್ಯಾಸರು ಧ್ಯಾನಮಗ್ನರಾಗುತ್ತಾರೆ. ಅವರು ಏನು ಕಂಡುಕೊಳ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ 28ನೇ ಶ್ಲೋಕದಲ್ಲಿ. ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋ ಅಗ್ನಯಃ ಮಾನಿತ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಂ ಭಾರತ ವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀಶೂದ್ರಾಭಿಪ್ಯುತ. ನಾನು ಕಟ್ಟುನಿಟ್ಟಾದ ವ್ರತನಿಯಮಗಳೊಡನೆ ವಂಚನೆಯಿಲ್ಲದೆ ವೇದಗಳನ್ನು, ಗುರುಗಳನ್ನು ಹಾಗೂ ಯಜ್ಞಾಗ್ನಿಯನ್ನು ಪೂಜಿಸಿದ್ದೇನೆ. ನಿಯಮಗಳಿಗೆ ಬದ್ಧನಾಗಿದ್ದೇನೆ. ಸ್ತ್ರೀಯರು, ಶೂದ್ರರು ಹಾಗೂ ಇತರರು ಅಂದ್ರೆ ದ್ವಿಜಬಂಧುಗಳು ಧರ್ಮ ಮಾರ್ಗ ಕಾಣುವಂತೆ ಮಹಾಭಾರತದ ವಿವರಣೆಯ ಮೂಲಕ ಗುರುಪರಂಪರೆಯ ಅರ್ಥವನ್ನು ವಿವರಿಸಿದ್ದೇನೆ. ವೇದವ್ಯಾಸರು ಸಾಮಾನ್ಯರಲ್ಲ. ನಾವು ಮಾಡುವಂತಹ ಯಾವುದೇ ಕಾರ್ಯಚಟುವಟಿಕೆಗಳು ನಮ್ಮ ತಪಸ್ಸನ್ನು ಅವಲಂಬಿಸಿರುತ್ತದೆ. ನಾವು ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾದಂತಹ ಜನರು ಕೂಡ ತಪಸ್ಸನ್ನ ಮಾಡುವ ಮುಖಾಂತರ ಅನೇಕ ದಿವ್ಯ ಶಕ್ತಿಗಳನ್ನು ಪಡೆದುಕೊಳ್ಳುವುದನ್ನು ಕಾಣಬಹುದು. ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು ಅವರು ನಾಸ್ತಿಕರಾಗಿದ್ರು ಕೂಡ ತಮ್ಮ ತಪಸ್ಸಿನ ಬಲದಿಂದ ತಮ್ಮ ಒಂದು ಭೌತಿಕವಾದಂತಹ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ನಮ್ಮ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರು ನಾವು ತಪಸ್ಸನ್ನ ಮಾಡಬೇಕು. ಈ ತಪಸ್ಸನ್ನ ಮಾಡುವ ಮುಖಾಂತರ ಆ ಒಂದು ಆಧ್ಯಾತ್ಮ ಪ್ರಗತಿಗೆ ಬೇಕಾದಂತಹ ಆ ಒಂದು ಶಕ್ತಿಯನ್ನ ಅಥವಾ ಅರ್ಹತೆಯನ್ನ ನಾವು ಗಳಿಸಿಕೊಳ್ಳಬೇಕು. ಆಗ ನಾವು ಮಾಡುವಂತಹ ಏನು ಸಾಧನೆ ಇದೆ ಅದರಲ್ಲಿ ನಾವು ಸುಸೂತ್ರವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ.
ವೇದವ್ಯಾಸರು ಅವರು ಸಾಕ್ಷಾತ್ ಭಗವಂತನ ಅವತಾರವಾಗಿದ್ರು ಕೂಡ ನಮಗೆಲ್ಲರಿಗೂ ಒಂದು ಉದಾಹರಣೆಯನ್ನು ಕೊಡುವ ಉದ್ದೇಶದಿಂದ ಅವರು ಈ ಎಲ್ಲ ಆಚರಣೆಗಳನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇದ್ರು. ಹೇಗೆ ಶ್ರೀಕೃಷ್ಣನು ಅವತಾರ ವಹಿಸಿ ಬಂದಿದ್ದಾಗ ಅಥವಾ ಶ್ರೀರಾಮನು ಅವತಾರ ವಹಿಸಿ ಬಂದಿದ್ದಾಗ ಅವರು ಕೂಡ ಒಬ್ಬ ಗುರುಗಳನ್ನ ಆರಿಸಿಕೊಂಡು ಅವರು ಸಾಂದೀಪನಿ ಮುನಿಗಳಿರ್ಬಹುದು ಅಥವಾ ವಶಿಷ್ಠ ಮುನಿಗಳಿರಬಹುದು, ಅವರಿಂದ ಜ್ಞಾನವನ್ನ ಪಡೆದುಕೊಳ್ತಾರೆ. ಆ ಒಂದು ಗುರುಕುಲಕ್ಕೆ ಹೋಗಿ ಅವರು ಕೂಡ ವಿದ್ಯಾರ್ಥಿಗಳಾಗಿ ಅಲ್ಲಿ ಇರ್ತಾರೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ನಡೀಬೇಕು ಅನ್ನುವಂತಹ ಉದ್ದೇಶದಿಂದ. ಭಗವಂತನು ಕೂಡ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ. ಹಾಗೆ ವೇದವ್ಯಾಸರು ಕೂಡ ತಾವು ಮಾಡಬೇಕಾದಂತಹ ಕಠಿಣ ವ್ರತ ತಪಸ್ಸು ಆಚರಣೆ ಏನಿದೆ ಅದನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಗುರು ವೇದ ಯಜ್ಞಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ ಮತ್ತು ಮಹಾಭಾರತವನ್ನ ರಚಿಸಿದ್ದಾರೆ. ಪರಂಪರೆಯ ಪ್ರಾಮುಖ್ಯತೆಯ ಬಗ್ಗೆ ಅವರು ಚೆನ್ನಾಗಿ ವಿವರಿಸಿದ್ದಾರೆ. ಇದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ಆದರೂ ಕೂಡ ಅವರಿಗೆ ಆ ಒಂದು ಅಪರಿಪೂರ್ಣತೆಯ ಅನುಭವ ಅದು ಉಂಟಾಗ್ತಾ ಇದೆ. ಅದಕ್ಕೆ ಏನು ಕಾರಣ? ತಥಾಪಿ ಬತ ಮೇ ದೇಹ್ಯೋ ಹ್ಯಾತ್ಮ ಚೈವಾತ್ಮನ ವಿಭುಃ ಅಸಂಪನ್ನ ಇವ ಭಾತಿ ಬ್ರಹ್ಮವರ್ಚಸ್ಯ ಸತ್ತಮ. 30ನೇ ಶ್ಲೋಕದ ಅನುವಾದ. ವೇದಗಳು ಬಯಸುವಂತಹ ಪ್ರತಿಯೊಂದರಲ್ಲೂ ನಾನು ಪೂರ್ಣ ಸಿದ್ಧತೆ ಪಡೆದಿದ್ದರೂ ಅಸಂತುಷ್ಟಿಯ ಭಾವನೆ ನನಗಿದೆ. ಇಲ್ಲಿ ವೇದವ್ಯಾಸರು ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ವೇದವ್ಯಾಸರು ಅವರು ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಭಗವದ್ಗೀತೆಯಲ್ಲಿಯೂ ಅಷ್ಟೇ, ಅರ್ಜುನ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತನ ಶುದ್ಧ ಭಕ್ತ, ಭಗವಂತನ ನೇರ ಸೇವಕ. ಅಂತಹ ವ್ಯಕ್ತಿಗೆ ಹೇಗೆ ಈ ರೀತಿಯಾಗಿ ಗೊಂದಲ ಉಂಟಾಯಿತು ಅಂತ ಹೇಳಿದ್ರೆ ಅದು ಭಗವಂತನದ್ದೇ ಒಂದು ಲೀಲೆ, ಚಟುವಟಿಕೆ. ಆ ಒಂದು ಅರ್ಜುನನ ಮುಖಾಂತರ ನಮಗೆ ಭಗವದ್ಗೀತೆ ದೊರೆಯಿತು. ಈಗ ವೇದವ್ಯಾಸರ ಮುಖಾಂತರ ನಮಗೆ ಶ್ರೀಮದ್ ಭಾಗವತವು ದೊರಕ್ತಾ ಇದೆ. ಹೀಗೆ ಶ್ರೇಷ್ಠ ವ್ಯಕ್ತಿಗಳು ಯಾವುದೇ ಒಂದು ಸಮಸ್ಯೆಗೆ ಈಡಾಗ್ತಾರೆ ಅಂತ ಹೇಳಿದ್ರೆ ಅದರ ಮುಖಾಂತರ ಏನೋ ಒಂದು ಉತ್ತಮವಾದದ್ದು ನಮಗೆ ದೊರಕಲಿಕ್ಕಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ವೇದವ್ಯಾಸರು ತಮ್ಮ ಅತೃಪ್ತಿಗೆ ಏನು ಕಾರಣ ಇರಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಅವರು ಒಂದು ಸರಿಯಾದಂತಹ ನಿರ್ಣಯಕ್ಕೆ ಬರ್ತಾರೆ. ಕಿಂ ವಾ ಭಾಗವತ ಧರ್ಮ ನಾ ಪ್ರಾಯೇಣ ನಿರೂಪಿತ ಪ್ರಿಯಾ ಪರಮಹಂಸಾನಾಂ ತ ಏವಾ ಹ್ಯಚ್ಯುತ ಪ್ರಿಯ. ಅಚ್ಯುತ ಪ್ರಿಯ. 31ನೇ ಶ್ಲೋಕ. ಪರಮಹಂಸರಿಗೆ ಹಾಗೂ ಅಚ್ಯುತನಾದ ಭಗವಂತನಿಗೆ ಪ್ರಿಯವಾದ ದೇವರ ಭಕ್ತಿ ಸೇವೆಯನ್ನು ನಾನು ಎತ್ತಿ ಹೇಳಲಿಲ್ಲವಾದ್ದರಿಂದ ಹೀಗಾಗಿರಬಹುದು. ಇದು ವೇದವ್ಯಾಸರ ಊಹೆ, ಆದರೆ ಇದು ಸರಿಯಾದಂತಹ ಕಾರಣ. ಯಾಕೆ ವೇದವ್ಯಾಸರಿಗೆ ಇನ್ನೂ ತೃಪ್ತಿ ಉಂಟಾಗ್ಲಿಲ್ಲ? ಈ ಕಲಿಯುಗದ ಜನರು ಹೇಗೆ ಅಂತ ಹೇಳಿದ್ರೆ ಅವರು ತುಂಬಾ ಗೊಂದಲದಲ್ಲಿರುವವರು. ಅವರಿಗೆ ನಾವು 100 ಮಾರ್ಗಗಳನ್ನ ಹೇಳಿದ್ರೆ ಅವರು ಅದರಲ್ಲಿ ಒಂದು ಮಾರ್ಗವನ್ನ ಆಯ್ಕೆ ಮಾಡುವಂತಹ ಶಕ್ತಿಯನ್ನ ಹೊಂದಿಲ್ಲ. ಹಾಗಾಗಿ ಅವರಿಗೆ ಒಂದೇ ಮಾರ್ಗ ಹೇಳಬೇಕು ಮತ್ತು ಅವರು ಅದನ್ನೇ ಪಾಲನೆ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಅವರು ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಮಾರ್ಗಗಳನ್ನ ಪರೀಕ್ಷೆ ಮಾಡಿ ನೋಡುವಷ್ಟು ಸಮಯಾವಕಾಶ ಅವರಿಗೆ ಇರುವುದಿಲ್ಲ, ಅಷ್ಟೊಂದು ಆಯಸ್ಸು ಆ ವ್ಯಕ್ತಿಗಳಿಗೆ ಇರುವುದಿಲ್ಲ. ಆದ್ರಿಂದ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಉದ್ದೇಶ, ಮೂಲ ಉದ್ದೇಶ ಏನು? ಸ್ಮರ್ತವ್ಯಂ ಸತತಂ ವಿಷ್ಣೋರ್ ವಿಸ್ಮರ್ತವ್ಯಂ ನಾ ಜಾತುಚಿತ್ ಸರ್ವ ವಿಧಿ ನಿಷೇಧಾಸ್ಯುರ್ ಯತಯೋರೇವ ಕಿಂಕರಃ. ಎಲ್ಲಾ ವಿಧಿ ನಿಷೇಧಗಳು ವೇದಗಳಲ್ಲಿ ಏನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡುವುದು ಉದ್ದೇಶ ಏನು? ಕೊನೆಗೆ ಸ್ಮರ್ತವ್ಯಂ ಸತತಂ ವಿಷ್ಣು, ಆ ಭಗವಂತನ ಸ್ಮರಣೆ ನಮಗೆ ಯಾವಾಗ್ಲೂ ಆಗಬೇಕು, ಭಗವಂತನನ್ನು ನಾವು ಯಾವತ್ತೂ ಮರೆಯಬಾರದು. ಇದೇ ಮುಖ್ಯವಾಗಿ ಹೇಳುವಂಥದ್ದು. ಅದನ್ನ ಆ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಜನರಿಗೆ ಇಷ್ಟೆಲ್ಲ ಒಂದು ಚಟುವಟಿಕೆಗಳನ್ನು ವಹಿಸಿಕೊಟ್ರೆ ಅದೆಲ್ಲವನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈಗ ಏನ್ ಮಾಡಬೇಕು? ನೇರವಾಗಿ ಒಂದೇ ಮಾತು ಹೇಳಬೇಕು. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾತ್ಸೇವ 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 ಗತಿರನ್ಯತ. ಜನರಿಗೆ ಆ ಕಲಿಯುಗದಲ್ಲಿ ಹರಿನಾಮವನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳಬೇಕು. ಅದನ್ನ ಬಿಟ್ರೆ ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ತಿಳಿಸಿ ಅದರಲ್ಲಿ ಅವರು ತೊಡಗಿ ನಂತರ ಅದು ಸರಿಯಿಲ್ಲ, ಅದು ಪರಿಪೂರ್ಣವಾಗಿಲ್ಲ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಭಕ್ತಿಗೆ ಬರುವಂತಹದ್ದು ಅದು ಬಹಳ ಸಮಯವನ್ನು ತೆಗೆದುಕೊಳ್ಳುವಂತಹದ್ದು. ಹಾಗಾಗಿ ತಕ್ಷಣವೇ ವ್ಯಕ್ತಿಯು
ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವಂತೆ ಅವರಿಗೆ ಬೋಧನೆಯನ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ವೇದವ್ಯಾಸರ ಒಂದು ಯೋಚನೆಯಾಗಿದೆ. ಇನ್ನು ಇದನ್ನ ನಾರದ ಮುನಿಗಳು ಕೂಡ ಬಂದು ಅದು ಸರಿಯಾಗಿದೆ ಅಂತ ಹೇಳಿ ಅದನ್ನ ತಿಳಿಸ್ತಾರೆ. ವೇದವ್ಯಾಸರ ಆ ಒಂದು ನಿರ್ಧಾರ, ಈಗ ಏನು ಅವರು ಧ್ಯಾನದಲ್ಲಿ ಕಂಡುಕೊಂಡಿದ್ದಾರೋ ಆ ನಿರ್ಧಾರದ ಕುರಿತಾಗಿ ನಾರದ ಮುನಿಗಳು ಕೂಡ ತಿಳಿಸ್ತಾರೆ. ಏನು ಹೇಳ್ತಾರೆ ನಾರದ ಮುನಿಗಳು? ತಸ್ಯೈವಂ ಖಿಲಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾದ್ ಆಶ್ರಮಂ ಪ್ರಾಗುದಾಹೃತಂ. ಈ ಮೊದಲೇ ಹೇಳಿದಂತೆ ವೇದವ್ಯಾಸರು ತಮ್ಮ ಕೊರತೆಯ ಬಗ್ಗೆ ವಿಷಾದ ಪಡುತ್ತಿದ್ದಾಗ ನಾರದರು ಸರಸ್ವತಿ ನದಿ ತೀರದಲ್ಲಿದ್ದ ವ್ಯಾಸರ ಆಶ್ರಮಕ್ಕೆ ಬಂದರು. ಇಬ್ಬರು ಶ್ರೇಷ್ಠ ಮುನಿಗಳು ಜೊತೆಗೂಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಗೆ ಕೃಷ್ಣಾರ್ಜುನರು ಒಂದಾದರೋ ಹಾಗೆ ಇಲ್ಲಿ ವೇದವ್ಯಾಸರು ಮತ್ತು ನಾರದರು ಒಂದಾಗ್ತಾ ಇದ್ದಾರೆ. ನಾರದರ ಒಂದು ಆಗಮನವಾಗ್ತಾ ಇದೆ. ಶ್ರೀಮದ್ ಭಾಗವತದ ಪುಟಗಳಲ್ಲಿ ನಾರದರ ಒಂದು ಮಾತುಗಳನ್ನ ಕೇಳುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ದೊರಕ್ತಾ ಇದೆ. ಅಂತಹ ನಾರದ ಮುನಿಗಳ ಆಗಮನವಾಗಿದೆ. ವೇದವ್ಯಾಸರಲ್ಲಿ ಯಾವುದೇ ಕೊರತೆ ಇಲ್ಲ, ಅವರಲ್ಲಿ ನಿಜವಾಗಿ ಅಸಮಾಧಾನವೂ ಕೂಡ ಇಲ್ಲ. ಅವರು ಭಗವಂತನ ಅವತಾರವೇ ಆಗಿದ್ದಾರೆ. ಆದರೆ ಭಾಗವತದ ರಚನೆ ಆಗಬೇಕು ಅನ್ನುವಂತಹ ಉದ್ದೇಶ ಮಾತ್ರದಿಂದಾಗಿ ಈ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಲಾಗಿದೆ. ಈ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಅವರು ತಮ್ಮ ಒಂದು ಚರ್ಚೆಯ ಮುಖಾಂತರ, ತಮ್ಮ ಮಾತುಗಳ ಮುಖಾಂತರ ನಮಗೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಇದ್ದಾರೆ. ಆ ರೀತಿಯಾಗಿ ಬಂದಂತಹ ನಾರದ ಮುನಿಗಳನ್ನ ವೇದವ್ಯಾಸರು ಬರಮಾಡಿಕೊಳ್ಳುತ್ತಾರೆ, ಅತಿಥಿಗಳನ್ನ ಸತ್ಕಾರ ಮಾಡ್ತಾರೆ. ತಮಭಿಜ್ಞಾಯ ಸಹಸಾ ಪ್ರತ್ಯುತ್ತಾಯಾಗತಂ ಮುನಿಃ ಪೂಜಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ನಾರದರ ಪವಿತ್ರ ಆಗಮನವಾದಾಗ ವೇದವ್ಯಾಸರು ಗೌರವದಿಂದ ಎದ್ದು ನಿಂತು ಸೃಷ್ಟಿಕರ್ತ ಬ್ರಹ್ಮನಿಗೆ ನೀಡುವ ಗೌರವಕ್ಕೆ ಸಮಾನಾದ ಗೌರವದಿಂದ ಅವರನ್ನು ಪೂಜಿಸಿದರು. ನಾರದ ಮುನಿಗಳಿಗೆ ವೇದವ್ಯಾಸರು ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಸೃಷ್ಟಿಕರ್ತ ಬ್ರಹ್ಮನಿಗೆ ನೀಡುವಂತಹ ಒಂದು ಗೌರವವನ್ನೇ ಕೊಡ್ತಾರೆ. ಇಲ್ಲಿ ನಾರದ ಮುನಿಗಳು ಅಂತ ಹೇಳಿದ್ರೆ ಬ್ರಹ್ಮದೇವರ ಮಗ. ಬ್ರಹ್ಮದೇವರು ಭಗವಂತನ ಮೊದಲ ಸೃಷ್ಟಿ. ಹಾಗೆ ನೋಡುವುದಾದ್ರೆ ವೇದವ್ಯಾಸರು ಭಗವಂತನ ಅವತಾರವೇ ಆಗಿರುವುದರಿಂದ ನಾರದರು ಅವರ ಮೊಮ್ಮಗ ಆಗಬೇಕು ಆ ಅರ್ಥದಲ್ಲಿ. ಆದರೆ ಇಲ್ಲಿ ಈ ಸನ್ನಿವೇಶದಲ್ಲಿ ನಾರದರು ವೇದವ್ಯಾಸರ ಗುರುಗಳಾಗಿದ್ದಾರೆ. ಅದರಿಂದ ಇಲ್ಲಿ ಈ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದ್ರೆ ಇದು ನಮ್ಮಂತಹ ಕಲಿಯುಗದ ಜನರಿಗೆ ಜ್ಞಾನ ಪ್ರಸಾರ ಆಗ್ಲಿಕ್ಕೋಸ್ಕರ ಅವರು ನಡೆಸ್ತಾ ಇರುವಂತಹ ಒಂದು ಲೀಲೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಾರದ ಮುನಿಗಳನ್ನ ವೇದವ್ಯಾಸರು ಬರಮಾಡಿಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಆ ಶ್ರೀಮದ್ ಭಾಗವತದ ಒಂದು ಉಪದೇಶವನ್ನ ನಾರದ ಮುನಿಗಳು ವೇದವ್ಯಾಸರಿಗೆ ನೀಡಲಿಕ್ಕಿದ್ದಾರೆ. ಹಾಗೆ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡ ಹಾಗೆ ಆ ಒಂದು ಭಕ್ತಿಯ 9 ಹಂತಗಳು, ಶ್ರದ್ಧಾ, ಸಾಧು ಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಈ 9 ಹಂತಗಳನ್ನ ನಾರದ ಮುನಿಗಳು ತಮ್ಮ ಜೀವನದ ಒಂದು ಉದಾಹರಣೆಯನ್ನೇ ಕೊಟ್ಟು ವಿವರಿಸ್ತಾರೆ. ಅದನ್ನ 14 ಹಂತಗಳಲ್ಲಿಯೂ ಕೂಡ ಹೇಳ್ತಾರೆ, ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಿಳಿಸಿದಂತೆ. ಇದೆಲ್ಲವನ್ನು ಕೂಡ ನಾವು ಮುಂದಿನ ಅಧ್ಯಾಯವಾದಂತಹ 5ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಈಗ ನಮಗೆ ಭಕ್ತಿ ಸೇವೆ ಬೇಕು ಅನ್ನುವುದಷ್ಟೇ ತಿಳಿದಿದೆ. ಅದು ಕೂಡ ವೇದವ್ಯಾಸರು ತಮ್ಮ ಧ್ಯಾನದಲ್ಲಿ ಅರ್ಥ ಮಾಡಿಕೊಂಡದ್ದು. ಇನ್ನು ಅವರು ವೇದವ್ಯಾಸರ ಒಂದು ಉದ್ದೇಶ ಏನಿದೆ, ಅವರ ನಿರ್ಧಾರ ಏನಿದೆ, ಅದು ಸರಿಯಾಗಿದೆ ಅನ್ನುವಂತಹ ಅನುಮೋದನೆ ನಾರದ ಮುನಿಗಳಿಂದ ದೊರಕುತ್ತದೆ. ಹಾಗೂ ಆ ಒಂದು ಭಾಗವತದ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಾರದ ಮುನಿಗಳು ಅವರಿಗೆ ತಿಳಿಸಿಕೊಡ್ತಾರೆ. ಅದರ ನಂತರ ವೇದವ್ಯಾಸರು ಶ್ರೀಮದ್ ಭಾಗವತದ ಒಂದು ರಚನೆಯನ್ನ ಮಾಡಲಿಕ್ಕಿದ್ದಾರೆ. ಇದರೆಲ್ಲದರ ಒಂದು ವಿವರವಾದಂತಹ ವಿಚಾರವನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 4ನೇ ಅಧ್ಯಾಯದ ಒಂದು ಅಧ್ಯಯನಕ್ಕೆ ನಾವು ವಿರಾಮವನ್ನ ಕೊಡೋಣ.
ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ.